Hi guys, welcome back to my YouTube channel Journey with Sudha Ranjit. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನಾರ್ಮಲ್ ಡೈಲಿ ರೊಟೀನ್ ಆಗಿರುತ್ತೆ. ಬನ್ನಿ ನೋಡೋಣ ಏನೇನು ಮಾಡ್ತೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣವೇ ಹಾಟ್ ವಾಟರ್ ಎಲ್ಲ ಕುಡ್ದಾದ್ಮೇಲೆ ಏನಾನ ಜ್ಯೂಸ್ ಮಾಡ್ಕೋತೀವಿ ನಾವು. ಅದು ಯಾವುದೇ ಆಗಿರ್ಬೋದು. ಇವತ್ತು ನಾನು ಆಮ್ಲಾ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ಅಂತ. ಒಂದು 5-6 ಆಮ್ಲ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಅದಕ್ಕೆ ಶುಂಠಿ ಸ್ವಲ್ಪ ಮತ್ತು ಪುದೀನ ಸ್ವಲ್ಪ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ ನಾನು. ಅದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಒಂದು 2 ಗ್ಲಾಸಸ್ ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ನಮ್ಮನೇಲಿ ಎಲ್ಲರೂ ಕುಡಿತೀವಿ ನಾವು. ಸಿರಿ ಮತ್ತು ಈಶಾನ್ ಇಬ್ಬರೂ ಕುಡಿತಾರೆ. ವೆಕೇಷನ್ಸ್ ಆಗಿರೋದ್ರಿಂದ ಸಿರಿಗೆ ನಾವು ಏನೇ ಕೊಟ್ರೂ ಕುಡಿತಾಳೆ. ನಾವು ಏನೆಲ್ಲ ಜ್ಯೂಸ್ ಮಾಡ್ಕೊತೀವೋ ಅವೆಲ್ಲ ಅವಳಿಗೂ ಕೊಡ್ತೀನಿ. ತುಂಬ ಚೆನ್ನಾಗಿರೋದಂದರೆ ಕುಡಿತಾಳೆ. ಸ್ವಲ್ಪ ಕಹಿ ಇದ್ದರೆ ಬೇಡ ಅಂದ್ಬಿಟ್ಟು 1-2-3 ಸಿಪ್ ಕುಡಿತಾಳೆ ಅಷ್ಟೇ. ನಾವು ಇವತ್ತು ಆಮ್ಲ ಮಾಡ್ಕೊಂಡಿದ್ದೀವಿ. ಒಂದೊಂದು ದಿವಸ ಒಂದೊಂದು ಟ್ರೈ ಮಾಡ್ತೀವಿ. ಒಂದು ದಿವಸ ಬೀಟ್ರೂಟ್, ಒಂದು ದಿವಸ ಕ್ಯಾರೆಟ್ ಮತ್ತು ಚಕ್ಕೊತ್ತ ಜ್ಯೂಸ್ ಮಾಡ್ತೀವಿ. ಅದೊಂದು ತುಂಬ ಒಳ್ಳೆಯದು, ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅದರಲ್ಲಿ. ಮಮ್ಮ ಬಿಟ್ಬಿಟ್ಟು ಹೋಗ್ಬಿಡೋಣ. ಬೇಕು ಮಮ್ಮ ಬೇಡ. ನಿಂಗೆ ಯಾರು ಕಂಡ್ರೆ ಜಾಸ್ತಿ ಇಷ್ಟ? ನಿಂಗೆ ಯಾರು ಕಂಡ್ರೆ ಇಷ್ಟ? ಜಾಸ್ತಿ ಯಾರು ಇಷ್ಟ? ನಾಟಕ ಇಷ್ಟ. ನಿಂಗೆ ಯಾರು ಕಂಡ್ರೆ ಜಾಸ್ತಿ ಇಷ್ಟ? ತಾತ ಕಂಡ್ರೆ? ಈರಮ್ಮ ಕಂಡ್ರೆ? ಈರಮ್ಮ ಕಂಡ್ರೆ ಇಲ್ಲ. ಉಮ್ಮಕ್ಕ ಕಂಡ್ರೆ? ಗಂಗಾಜಿ ಕಂಡ್ರೆ? ಏನಮ್ಮ ಹೋಗೋದು? ಊಟ ಕೊಡ್ತಾರ? ಬಂತು ನೋಡಕ್ಕ. ಇರು ಒಂದು ಬಂತು ಇರಕ್ಕ. ಇಸ್ಕ ಅಕ್ಕ ನೀರು ಒಂದು ಇವಾಗ ಬಾ ಓಡ್ ಪಾಪ ಬಾಯ್ ಬಾಯ್ ಏಯ್ ಕೊಟ್ಬಿಡು. ಬೈಲಿ ಸೀನಿ ನೀನೊಂದು ಹಾಕ್ಬಿಟ್ಟು ಹೋಗಿ. ಸರಿ ಕೊಟ್ಬಿಡು. ಸಾರಿ ಸಿರಿ ನೋಡೋಣ. ಇಲ್ಲಿ ಈಗ ಅಕ್ಕ ಆಡಿಸಿದ್ರು ಬೇರು. ಏಯ್ ಇವಾಗ ಅವ್ನು ಆಡಿಸ್ತಾನೆ ಕೊಡೋದು, ಅವ್ನು ಆಡಿಸ್ತಾರೆ. ನೀನು ಮಾಡು ಹಿಂಗೆ ಮಾಡು. ಯಾವ ಕೈಯಲ್ಲಿ ಐತೆ ಇರಮ್ಮ? ಯಾವ ಕೈಯಲ್ಲಿ ಐತೆ ತೋರಿಸು. ಅಕ್ಕ ಹೇಳ್ತಾಳೆ ಮುಚ್ಚು, ತೆಗಿಬೇಡ, ಕೈ ತೆಗಿಬೇಡ. ಥರ್ಸ್ಡೇ ಮಾರ್ನಿಂಗ್ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಮಾಡಬೇಕಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಹೂವು ಎಲ್ಲ ತೆಗಿತಾ ಇದ್ದೀನಿ. ಮಂಡೇ ಪೂಜೆ ಮಾಡಿದ್ದಿದ್ದು
ಹೂವೆಲ್ಲ ತೆಗ್ದ್ಬಿಟ್ಟು ಪೂಜೆ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆನ. ಹೂವು ಎಲ್ಲ ತೆಗ್ದ್ಬಿಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಬೇರೆ ಹೂವು ಇಡ್ತಾಯಿದ್ದೀನಿ. ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ರೋಸ್ ಇಡ್ತಾಯಿದ್ದೀನಿ. ಥರ್ಸ್ಡೇ ಆಗಿರೋದ್ರಿಂದ ಸಿಂಗಲ್ ಹೂವನ್ನೇ ಇಟ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಫ್ರೈಡೇ ತೆಗಿಬೇಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಕ್ಲೀನ್ ಮಾಡ್ಕೊಳೋಕ್ಕೂ ಕಷ್ಟ ಅಂದ್ಬಿಟ್ಟು ಸಿಂಗಲ್ ಹೂವು ಇಡ್ತೀವಿ. ಕ್ಲೀನ್ ಮಾಡಬೇಕು ಅನ್ನೋದಕ್ಕಿಂತ ನೆಕ್ಸ್ಟ್ ಡೇನೇ ಫ್ರೆಶ್ ಆಗಿರೋ ಹೂವು ತೆಗಿಬೇಕಂದ್ರೆ ಮನ್ಸಿಗೆ ಚೆನ್ನಾಗೇ ಅನಿಸಲ್ಲ. ಅದಕ್ಕೆ ಒಂದೊಂದು ಹೂವನ್ನೇ ಇಟ್ಕೊತೀನಿ. ವೀಕ್ಲಿ ಒನ್ಸ್ ಒಂದು 2 kg ಹೂವು ತರಿಸ್ಕೊಂಬಿಟ್ಟಿರ್ತೀವಿ ಫ್ರಿಜ್ಜಲ್ಲಿ. ಸೊ ಅದನ್ನೇ ಯೂಸ್ ಮಾಡ್ಕೊತೀವಿ ಆ ವೀಕೆಲ್ಲನೂ. ಡಬಲ್ ಪ್ಯಾಕಿಂಗಲ್ಲಿ ಹಾಕಿಕ್ಬಿಟ್ರೆ ಆ ವೀಕೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ಹೂವು. ಏನೂ ಬಾಡೋಗೋದು ಆ ಥರ ಎಲ್ಲ ಆಗೋಲ್ಲ, ಚೆನ್ನಾಗಿರುತ್ತೆ. ನಾನೀಗ ಇಡ್ತಾ ಇರೋ ಹೂವನೂ ಮಂಡೇ ತರಿಸ್ಕೊಂಡಿದ್ದು. ಆಲ್ಮೋಸ್ಟ್ 4 days ಆಗ್ತಾ ಬರ್ತಾ ಇದೆ. ತುಂಬ ಚೆನ್ನಾಗೇ ನೋಡೋಕೆ ಅನಿಸ್ತಾ ಇದೆ. ಕಲಶಕ್ಕೆ ಹಾರ ಹಾಕ್ತಾಯಿದ್ದೀನಿ ಈಗ. ಇದು ಬಂದು ದೊಡ್ಡ ಹಾರ ಬರುತ್ತಲ್ಲ, ಅದರಲ್ಲಿ 2 pieces ಮಾಡಿಕೊಂಡು ಒಂದು ಸೈಡ್ ಮಾತ್ರ ಇವಾಗ ಹಾಕ್ತಾಯಿದ್ದೀನಿ, ಇನ್ನೊಂದು ಸೈಡು ಎತ್ತಿಕೊಂಡಿದ್ದೀನಿ ನಾಳೆಗೆ ಹಾಕ್ಬೋದು ಅಂತ. ಮತ್ತು ಚಿಕ್ಕ ಫೋಟೋಗೆ ವಿಗ್ರಹಗಳಿಗೆಲ್ಲ ಹೂವು ಇಕ್ತಾಯಿದ್ದೀನಿ. ಅಲ್ಲೇ ಟೈಮ್ ಜಾಸ್ತಿ ಇದ್ಬಿಡುತ್ತೆ ಚಿಕ್ಕದಕ್ಕೂ ಎಲ್ಲ ಹೂವು ಇಡೋಕ್ಕೆ. ಯಾವ ಥರ ಮ್ಯಾಚಿಂಗ್ ಎತ್ಕೊಂಬೋಗಮ್ಮ. ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ವಿಗ್ರಹ ಮುಂದೆ ಒಂದು ಸ್ಮಾಲ್ ಬೌಲಲ್ಲಿ ಕಲ್ಸಕ್ಕರೆ ಇಟ್ಟಿದ್ದೀವಿ. ಎವ್ರಿ ವೀಕ್ ಚೇಂಜ್ ಮಾಡ್ತೀವಿ ಅದನ್ನು. ಒಂದ್ಸತಿ ಡ್ರೈ ಫ್ರೂಟ್ಸ್ ಇಕ್ತೀವಿ, ಒಂದ್ಸತಿ ಕಲ್ಸಕ್ಕರೆ ಇಕ್ತೀವಿ. ನಮ್ಮನೆ ಕಾಂಪೌಂಡಲ್ಲೇ ಎಲೆ ಬಿಟ್ಟಿದೆ, ಎಲೆ ತಂದಿಲ್ಲ ಅಂತ ಅದರಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಪೂಜೆಗೀಗ. ಆಚೆ ಮೇನ್ ಡೋರ್ ಹೊಸ್ಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಥರ್ಸ್ಡೇ ಹಾಕಿದ್ರೆ ಫ್ರೈಡೇ ಏನು ಹೊರಿಸಿ ಹಾಕೋಷ್ಟೇನಿಲ್ಲ. ಲೈಕ್ ಮಂಡೇ ತನಕ ಹಾಗೆ ಇರುತ್ತೆ. ಈಶಾನೇನ ಸ್ವಲ್ಪ ಹೊರಿಸೋದು ಎಲ್ಲ ಮಾಡಿಬಿಟ್ರೆ ಹೋಗಿರುತ್ತೆ ಅಷ್ಟೇ. ನನಗೆ ರಂಗೋಲಿ ಹಾಕೋದಂತೂ ತುಂಬ ಇಷ್ಟ. ಯಾವಾಗಲೂ ಡಿಫ್ರೆಂಟ್ ಡಿಸೈನ್ಸ್ ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲೂ ಇವಾಗ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಂತೂ ಡಿಫ್ರೆಂಟ್ ಡಿಸೈನ್ಸ್ ತೋರಿಸ್ತಾ ಇರ್ತಾರೆ ಹೆಂಗೆ ಹಾಕೋದು ಅಂತ. ಅದೆಲ್ಲ ಸ್ವಲ್ಪ ನೋಡ್ಕೊಂಡಿರ್ತೀನಿ ಮತ್ತು ಸೇವ್ ಮಾಡಿರ್ತೀನಿ ತುಂಬ ಇಷ್ಟ ಆಗಿರೋದೆಲ್ಲ. ನಾನು ರಂಗೋಲಿ ಬಿಡಬೇಕಾದ್ರೆ ಅದನ್ನು ನೋಡಿಕೊಂಡು ಒಂದು ಸತಿ ಚೆನ್ನಾಗಿ ಬಂದರೆ ಹಾಕ್ತೀನಿ. ಈ ಥರ ಬಾಗಿಲಿಗೆ ರಂಗೋಲಿ ಬಿಟ್ಟಿದ್ದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ದೀಪ ಅನ್ನಿಸ್ತಾ ಇದ್ದೀನಿ ಪೂಜೆ ಮಾಡೋಕ್ಕೆ.
ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ಏನು ಬೇಕೋ ಮಾಡ್ಕೋಬೋದು. ಪೀಸ್ ಆಫ್ ಮೈಂಡ್ ಇರುತ್ತೆ ಬೇರೆ ಎಲ್ಲ ಮಾಡೋಕ್ಕೆ. ಥರ್ಸ್ಡೇ ನಮ್ಮ ಮನೇಲಿ ಈ ಥರ ಪೂಜೆ ಮಾಡ್ತೀವಿ. ಇದಾಗಿತ್ತು ಥರ್ಸ್ಡೇ ಒಂದು ಸ್ಮಾಲ್ ಪೂಜೆ ವಿಡಿಯೋ. ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಮಿಲ್ಲೆಟ್ಸ್ ದೋಸೆ ಮಾಡಿದ್ದೆ. ಮಿಲ್ಲೆಟ್ಸ್ ದೋಸೆ ಪೌಡರ್ ಮಾಡ್ಕೊಂಡಿದ್ವಿ ಮನೆಯಲ್ಲೇ. ಒಂದು 2-3 ಥರ ಮಿಲ್ಲೆಟ್ಸು, ಅದಕ್ಕೇ ಉದ್ದಿನಬೇಳೆ ಮತ್ತು ಬೇಳೆಗಳು ಸ್ವಲ್ಪ, ಮತ್ತು ಅವಲಕ್ಕಿ ಸಬ್ಬಕ್ಕಿ ಅದೆಲ್ಲ ತೊಳೆದು ಆರಿಸಿ ಪೌಡರ್ ಇಟ್ಕೊಂಡಿರ್ತೀವಿ ನಾವು. ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಪ್ರೀವಿಯಸ್ ಡೇ ನೈಟ್ ಮಿಕ್ಸ್ ಮಾಡಿ ಅರ್ಲಿ ಮಾರ್ನಿಂಗ್ ದೋಸೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮ ಸಿರಿಗಂತೂ ತುಂಬ ಫೇವ್ರೇಟ್ ಇದು. ನಾರ್ಮಲ್ ದೋಸೆಗಿಂತ ಇದೊಂದು ಸ್ವಲ್ಪ ಹೆಲ್ದಿ ಅಂತ ಇದನ್ನೇ ಪ್ರಿಫರ್ ಮಾಡ್ತೀವಿ ನಮ್ಮ ಮನೆಯಲ್ಲಿ. ನಾನು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಓಟ್ಸ್ ಮಜ್ಜಿಗೆಗೆ ಸ್ವಲ್ಪ ಮೊಸರು, ಒಂದು 2 ಸ್ಪೂನ್ಸ್ ಓಟ್ಸು, ಪೆಪ್ಪರ್ ಪೌಡರ್ ಮತ್ತು ಜೀರಾ ಪೌಡರು, ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಚಿಲ್ಲಿ ಹಾಕ್ಕೊಂಡಿದ್ದೆ, ಹಾಫ್ ಚಿಲ್ಲಿ ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಫುಲ್ಲು ಗ್ರೈಂಡ್ ಆದಮೇಲೆ ಒಂದು 2 ಗ್ಲಾಸಸ್ ನೀರು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಬ್ರೇಕ್ಫಾಸ್ಟ್ ತಿನ್ನಲ್ಲ. ಬ್ರೇಕ್ಫಾಸ್ಟ್ ಬದಲು ಈ ಥರ ಓಟ್ಸ್ ಮಜ್ಜಿಗೆ ಇಲ್ಲ ಗಂಜಿ ಇಲ್ಲ ಫ್ರೂಟ್ಸು ಆ ಥರ ಏನಾನ ತಿನ್ಕೊಂಡು ಆಮೇಲೆ ಮಧ್ಯಾಹ್ನ ಫುಲ್ ಮೀಲ್ ತಿಂತೀನಿ. ತಗೋ ಸರಿ, ಟೇಸ್ಟ್ ಮಾಡು. ಚೆನ್ನಾಯ್ತಾ? ಸಿರಿ ಮನೆಯಲ್ಲೇ ಇರೋದ್ರಿಂದ ಟ್ರೈ ಮಾಡ್ತಾಳೆ ನಾನು ಏನು ಮಾಡಿದ್ರೂ. ಯೂಶ್ವಲಾಗಿ ಅವ್ಳಿಗೆ ಇಷ್ಟ ಆಗುತ್ತೆ ಈ ಥರ ಜ್ಯೂಸು ಬಟರ್ ಮಿಲ್ಕ್ ಎಲ್ಲನೂ. ಸ್ವಲ್ಪ ಕಹಿ ಇದ್ದರೆ ಮಾತ್ರ ಬೇಡ ಅಂತಲ್ಲೇ, ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತಾಳೆ ಅವಳು. ಓಟ್ಸ್ ಬಟರ್ ಮಿಲ್ಕ್. ಸಿರಿ ಮನೇಲೇ ಇರೋದ್ರಿಂದ ಬೋರ್ ಆಗ್ತಿದೆ, ಎಲ್ಲನ ಕರ್ಕೊಂಡೋಗಿ ಅಂತ ಹೇಳ್ತಿದ್ಲು. ಸೊ ಈವ್ನಿಂಗ್ ವೆದರ್ ಚೆನ್ನಾಗಿದೆ ಅಂತ ಐಸ್ ಕ್ರೀಮ್ ತಿನ್ನೋಣ ಅಂತ ಕಾರ್ನರ್ ಹೌಸ್ಗೆ ಬಂದ್ವಿ. ನನಗೆ ಕಾರ್ನರ್ ಹೌಸಲ್ಲಿ ಡೆತ್ ಬೈ ಚಾಕ್ಲೇಟ್ ಮತ್ತು ಬ್ರೌನಿ ಫಟ್ ಸಂಡೇ ಫೇವ್ರೆಟ್ಟು. ಇವತ್ತು ಡೆತ್ ಬೈ ಚಾಕ್ಲೇಟ್ ತೊಗೊಂಡಿದ್ದೀವಿ. ಮತ್ತು ಫ್ರೂಟ್ ಜಾಕ್ ಪಾಟ್ ಅಂತ ಒಂದು ಐಸ್ ಕ್ರೀಮ್ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದು ರಂಜಿತ್ ಅವ್ರ ಫೇವ್ರೆಟ್ಟು. ಸರಿ, ಥ್ಯಾಂಕ್ ಯು. ಹಂಗೆ ಬಿಟ್ಬಿಟ್ಟಿದ್ಯಾ ಇವತ್ತು ಜಾಸ್ತಿ, ನನಗೆ ಜಾಸ್ತಿ ಕೊಟ್ಬಿಟ್ಟಿದ್ಯಾ ಬ್ರೌನಿ ಎಲ್ಲ. ಬ್ರೌನಿ ಎಲ್ಲ ಅದು ಇದು DBC ಅದು ಡೆತ್ ಬೈ ಚಾಕ್ಲೇಟ್ ಬ್ರೌನಿ ಫಟ್ ಸಂಡೇ ಎಲ್ಲ. ಬಟ್ ಇದು ಮೇಲೆ ಬ್ರೌನಿ ನಗನ ಅದು ಸಾಫ್ಟ್ ಆಗೈತೆ. ಬ್ರೌನಿ ಒಂದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ. ಮುಕ್ಕ ಮುಕ್ಕ ಸ್ವಾಮಿ ಬಂತು ಮುಕ್ಕ ನಾಳೆ ಎಷ್ಟು ಮುಕ್ಕ
ಅಂತೀಯ ಇದು ಯಾವಾಗ ಇದಾಗಿತ್ತು ನನ್ನ ಕ್ಯಾಶುವಲ್ ನಾರ್ಮಲ್ ಡೇ ರೊಟೀನ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.